ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೇ ಎಮರ್ಜೆನ್ಸಿ ಇದ್ದರೂ ವಿಮಾನಗಳು ಪೆಸಿಫಿಕ್ ಸಾಗರದ ಮೇಲೆ ಹಾರುವುದಿಲ್ಲ. ಏಕೆ ಗೊತ್ತಾ? ಇದನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಮಾನಯಾನಗಳು ಎಂದಿಗೂ ನೇರವಾಗಿ ಪೆಸಿಫಿಕ್ ಸಾಗರದ ಮೇಲೆ ಹಾರುವುದಿಲ್ಲ. ಅತಿ ದೂರವನ್ನು ಕ್ರಮಿಸುವಾಗಲೂ ವಿಮಾನಗಳು ಯಾವಾಗಲೂ ಪರ್ಯಾಯ ಮಾರ್ಗಗಳನ್ನು ಆರಿಸಿಕೊಳ್ಳುತ್ತವೆ. ವಿಮಾನ ಪ್ರಯಾಣ ಹೇಗಿರುತ್ತೆ ಎಂಬುದನ್ನು ಮೊದಲ ಬಾರಿಗೆ ಪ್ಲೇನ್ ಹತ್ತಿದವರಿಗೆ ಕೇಳಬೇಕು. ವಿಮಾನಗಳು ಹಾರಾಟ ನಡೆಸುವಾಗ ನಿಗದಿತ ಮಾರ್ಗದಲ್ಲಿ ಹೋಗುತ್ತಿರುತ್ತವೆ. ಅಂತಾರಾಷ್ಟ್ರೀಯ ಗಡಿಗಳ ಪ್ರವೇಶಕ್ಕೆ ವಿಮಾನಯಾನ ಸಂಸ್ಥೆಗಳು ಮುಂಚಿತವಾಗಿ ಅನುಮತಿ ಪಡೆದಿರಬೇಕಾಗುತ್ತದೆ. ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರವೆಂದರೆ ಪೆಸಿಫಿಕ್ ಸಾಗರ. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಏಷ್ಯಾ ನಡುವೆ ಸಾಕಷ್ಟು ನೀರು ಇದೆ. ಪೂರ್ವ ಏಷ್ಯಾ ಮತ್ತು ಅಮೆರಿಕಗಳ ನಡುವೆ ಹಾರುವ ವಿಮಾನಗಳು ಪೆಸಿಫಿಕ್ ಸಾಗರದ ಮೇಲೆ ನೇರವಾಗಿ ಹಾರುವುದಿಲ್ಲ. ಈ ಮಾರ್ಗದಲ್ಲಿ ಹಾರಾಡುವ ವಿಮಾನಗಳು ಪ್ರತಿ ಬಾರಿಯೂ ಪರ್ಯಾಯ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಎಷ್ಟೇ ಎಮರ್ಜೆನ್ಸಿ ಇದ್ದರೂ ಈ ವಿಮಾನಗಳು ಹಾರಾಟ ಮಾಡುವುದಿಲ್ಲ. ಇದಕ್ಕೆ ಮೊದಲ ಕಾರಣವೆಂದರೆ ನೇರ ಮಾರ್ಗದಲ್ಲಿ ಪೆಸಿಫಿಕ್ನಾದ್ಯಂತ ಹಾರಲು ವಿಮಾನಯಾನ ಸಂಸ್ಥೆಗಳಿಗೆ ಹೆಚ್ಚು ವೆಚ್ಚವಾಗುತ್ತವೆ. ಈ ದೂರದ ಪ್ರಯಾಣಕ್ಕೆ ಸಾಕಷ್ಟು ಇಂಧನ ಬೇಕಾಗುತ್ತದೆ. ಇದು ವಿಮಾನಯಾನ ಸಂಸ್ಥೆಗಳ ವೆಚ್ಚವನ್ನು ಹೆಚ್ಚಿಸುತ್ತದೆ. ಮತ್ತೊಂದೆಡೆ ವಿಮಾನ ಭೂಮಿ ಮೇಲೆ ನೇರವಾಗಿ ಹಾರಿದರೆ ಇಂಧನ ಕಡಿಮೆಯಾಗುತ್ತದೆ. ಆದ್ದರಿಂದ ವಿಮಾನಗಳು ಪೆಸಿಫಿಕ್ ಸಾಗರ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಎರಡನೇ ಕಾರಣವೆಂದರೆ ವಿಮಾನಯಾನ ಪೆಸಿಫಿಕ್ ಸಾಗರದ ಮೇಲೆ ವಿಮಾನಗಳು 12 ರಿಂದ 14 ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟ ನಡೆಸುವುದಿಲ್ಲ. ಏಕೆಂದರೆ ತುರ್ತು ಪರಿಸ್ಥಿತಿ ಇದ್ದರೆ ವಿಮಾನವನ್ನು ತ್ವರಿತವಾಗಿ ಲ್ಯಾಂಡಿಂಗ್ ಮಾಡಲು ಕಷ್ಟವಾಗುತ್ತದೆ. ಇದು ದೀರ್ಘವಾದ ಸಮುದ್ರವನ್ನು ಕ್ರಾಸ್ ಮಾಡಬೇಕಾಗುತ್ತದೆ. ಪೆಸಿಫಿಕ್ ಮಹಾಸಾಗರದ ಮೇಲೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಮಾಡಲು ಆಗುವುದಿಲ್ಲ. ಆದ್ದರಿಂದ ಪರ್ಯಾಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ವಿಮಾನಗಳು ಯಾವಾಗಲೂ ನೀರಿನ ಮೇಲೆ ಸಾಧ್ಯವಾದಷ್ಟು ಕಡಿಮೆ ಹಾರಲು ಪ್ರಯತ್ನಿಸುತ್ತವೆ. ಏಕೆಂದರೆ ನೀರಿನ ಮೇಲೆ ಚಂಡಮಾರುತದ ಸಂಭವನೀಯತೆ ತುಂಬ ಹೆಚ್ಚಾಗಿರುತ್ತದೆ. ಭೂಮಿಯ ಮೇಲೆ ಚಂಡಮಾರುತದ ಸಂಭವನೀಯತೆ ತುಂಬ ಕಡಿಮೆ. ಸಮುದ್ರ ಭಾಗದಲ್ಲಿ ದಿಢೀರ್ ಉಂಟಾಗುವ ಚಂಡಮಾರುತ ತುಂಬಾ ಅಪಾಯಕಾರಿಯಾಗಿರುತ್ತದೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ವಿಮಾನಯಾನ ಸಂಸ್ಥೆಗಳು ಅಥವಾ ಪೈಲಟ್ಗಳು ಪೆಸಿಫಿಕ್ ಸಾಗರ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಜೆಟ್ ಸ್ಟ್ರೀಮ್ನಿಂದಾಗಿ ಪೈಲಟ್ಗಳು ಪೆಸಿಫಿಕ್ ಸಾಗರದ ಮೇಲೆ ಎಂದಿಗೂ ವಿಮಾನಗಳು ಹಾರಾಟ ನಡೆಸಲ್ಲ. ವಿಮಾನವು ಜೆಟ್ ಸ್ಟ್ರೀಮ್ ಆದ ಅದೇ ದಿಕ್ಕಿನಲ್ಲಿ ಹಾರಿದರೆ ಸಮಯ ಮತ್ತು ಇಂಧನವನ್ನು ಉಳಿಸಲಾಗುತ್ತದೆ. ಆದರೆ ವಿರುದ್ಧ ದಿಕ್ಕಿನಲ್ಲಿ ಹಾರಿದರೆ ವಿಮಾನವು ವಿಪರೀತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಪೆಸಿಫಿಕ್ ಸಾಗರ ಮಾರ್ಗ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಆದರೆ ಈ ಎಲ್ಲ ವಾದಗಳಿಗೆ ಅಪವಾದ ಎಂಬಂತೆ ಕೆಲ ವಿಮಾನಗಳು, ಅಂದರೆ ಉದಾಹರಣೆ ಬೋಯಿಂಗ್ 747 ಪೆಸಿಫಿಕ್ ಸಾಗರದ ಮೇಲೆ ಹಾರಾಟ ನಡೆಸುತ್ತದೆ. ಏಷ್ಯಾ ಅಥವಾ ಆಸ್ಟ್ರೇಲಿಯಾದಿಂದ ಅಮೆರಿಕಕ್ಕೆ ಮತ್ತು ಅಲ್ಲಿಂದ ಬರುವ ವಿಮಾನಗಳು ಪೆಸಿಫಿಕ್ ಮಹಾಸಾಗರದ ಮೇಲೆ ಹಾರುತ್ತವೆ. ಇವುಗಳನ್ನು ಟ್ರಾನ್ಸ್ ಪೆಸಿಫಿಕ್ ವಿಮಾನಗಳು ಎಂದು ಕರೆಯಲಾಗುತ್ತದೆ. ಈ ವಿಮಾನಗಳು ಹೆಚ್ಚು ತಂತ್ರಜ್ಞಾನ ಹೊಂದಿದ್ದು ಅಧಿಕ ಇಂಧನ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ತಿಳಿದುಕೊಂಡರಲ್ಲ ವಿಮಾನಗಳು ಏಕೆ ಪೆಸಿಫಿಕ್ ಸಾಗರದ ಮೇಲೆ ಹಾರುವುದಿಲ್ಲ ಎಂದು. ಇದೇ ಥರದ ಇನ್ನಷ್ಟು ಮಾಹಿತಿಗಳನ್ನು ನೀವು ತಿಳಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.